ನಟ ದರ್ಶನ್ ಪುತ್ರ ವಿನೀಶ್ಗೆ ಇಂದು ಬರ್ತ್ಡೇಯ ಒಂದು ಸಂಭ್ರಮದಲ್ಲಿ ಇದ್ದಾರೆ ದರ್ಶನ್ ಪುತ್ರ ವಿನೀಶ್. ಮಗನಿಗಾಗಿ ಭಾವುಕವಾದಂತಹ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಈಗ ವಿಜಯಲಕ್ಷ್ಮಿ. ನಟ ದರ್ಶನ್ ಪುತ್ರ ವಿನೀಶ್ ಬರ್ತ್ಡೇ ಇವತ್ತು. ಆ ಬರ್ತ್ಡೇ ಒಂದು ಪ್ರಯುಕ್ತ ಮಗನಿಗಾಗಿ ಭಾವುಕವಾದಂತಹ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ತಾಯಿ ವಿಜಯಲಕ್ಷ್ಮಿ. ಅಪ್ಪನಿಲ್ಲದೆ ಮೊದಲ ಬಾರಿಗೆ ವಿನೀಶ್ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಅಪ್ಪನ ಅನುಪಸ್ಥಿತಿಯನ್ನ ನೆನೆದು ಬೇಸರದಲ್ಲಿದ್ದಾನೆ ವಿನೀಶ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಪೋಸ್ಟ್ ಮಾಡಿರುವಂಥದ್ದು ಮಗನಿಗೆ ಧೈರ್ಯ ತುಂಬುವಂತಹ ಒಂದು ತಾಯಿ ವಿಜಯಲಕ್ಷ್ಮಿ ಏನಿದ್ದಾರೆ ಈ ರೀತಿಯಾದಂಥ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಯಾಕಂದ್ರೆ ದರ್ಶನ್ ಈಗ ಜೈಲಲ್ಲಿದ್ದಾರೆ. ಆರೋಪಿಯಾಗಿ ದರ್ಶನ್ ಜೊತೆಗಿನ ಒಂದು ಫೋಟೋವನ್ನು ಹಾಕೊಂಡು ಪೋಸ್ಟ್ ಮಾಡಿ ಮಗನಿಗೆ ಧೈರ್ಯ ತುಂಬುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಒಂದು ಕಡೆ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾನೂನು ರೀತಿಯ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮನೆಯನ್ನು ನಡೆಸಬೇಕು, ಮಗನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು, ಮಗನ ಬರ್ತ್ಡೇ ಇದೆ, ಅವನಿಗೆ ನೋವಾಗಬಾರ್ದು, ಅಪ್ಪ ಇಲ್ಲ ಅನ್ನೋ ಬೇಸರ ಆಗಬಾರ್ದು ಅಂತ ಹೇಳಿ ಫೋಟೋವನ್ನು ಹಾಕಿ ಬರ್ತ್ಡೇ ಒಂದು ವಿಶಸ್ಸನ್ನು ಕೂಡ ಮಾಡಿದ್ದಾರೆ. ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನೀನು ಕೆಲ ಘಟನೆಗಳು ಹಾಗೂ ಪರಿಸ್ಥಿತಿಯನ್ನು ಎದುರಿಸಿ ನಿಂತಿರುವುದು ನನಗೆ ಹೆಮ್ಮೆ ತಂದಿದೆ ಅಂತ ಮಗನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನು ನಿಮ್ಮ ಅಪ್ಪ ನಿಮ್ಮನ್ನು ತುಂಬಾನೇ ಪ್ರೀತಿಸ್ತೇವೆ, ಪ್ರೀತಿಯಿಂದ ಬೆಳೆಸಿದ್ದೇವೆ, ಅದನ್ನು ಎಂದೂ ಕೂಡ ಮರೆಯಬೇಡ ಅಂತ ಮಗನಿಗೆ ಬರೆದು ಪೋಸ್ಟನ್ನು ಹಾಕಿರುವಂಥದ್ದು. ಪೋಸ್ಟ್ನಲ್ಲಿ ಈ ರೀತಿಯಾಗಿ ಬರೆದುಕೊಂಡಿದ್ದ. ಈ ಬಾರಿ ಅಪ್ಪನ ಒಂದು ವಿನೀಶ್ ಹಾಗೂ ಗಿಫ್ಟ್ ಮಿಸ್ ಮಾಡ್ಕೊಂಡಿದ್ದಾನೆ. ಅಪ್ಪನ ಗಿಫ್ಟನ್ನು ವಿನೀಶ್ ಮಿಸ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದ. ಪ್ರತಿ ವರ್ಷ ವಿನೀಶ್ ಹುಟ್ಟುಹಬ್ಬದ ದಿನದಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ವಿ. ಆಗ ದರ್ಶನ್ ಕೂಡ ಇರ್ತಾ ಇದ್ರು, ಕೆಲವೊಂದು ಗಿಫ್ಟ್ ಕೊಡ್ತಾ ಇದ್ರು. ಕಳೆದ ವರ್ಷ ದರ್ಶನ್ ಏನದು ಅಕ್ಟೋಬರ್ 30ನೇ ತಾರೀಕು ಬಳ್ಳಾರಿ ಜೈಲಿನಲ್ಲಿದ್ದರು. ಮಧ್ಯಂತರ ಒಂದು ಜಾಮೀನು ಕೂಡ ಸಿಕ್ಕಿತ್ತು. ಆಗ ಬಂದಿದ್ರು ಹೊರಗಡೆ. ಆಗ ಮಗನ ಬರ್ತ್ಡೇನೂ ಇತ್ತು, ಜಾಮೀನು ಸಿಕ್ಕಿತ್ತು. ಆಗ ಕೂಡ ಒಂದು ಸ್ವಲ್ಪ ಖುಷಿ ಇತ್ತು. ಮನೆಯಲ್ಲಿ ಕೂಡ ಬರ್ತ್ಡೇ ಆಚರಣೆ ಮಾಡಿದ್ರು. ಹೀಗಾಗಿ ಈ ಬಾರಿ ದರ್ಶನ್ ಇಲ್ಲ. ಜೈಲಿನಿಂದ ಆಚೆ ಬಂದ ದರ್ಶನ್ ಹೊಸಕೆರೆಹಳ್ಳಿಯ ಒಂದು ಫ್ಲಾಟ್ನಲ್ಲಿ ವಿನೀಶ್ ಬರ್ತ್ಡೇಯನ್ನು ಮಾಡಿ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಕಳೆದ ವರ್ಷ ಏನು ಬರ್ತ್ಡೇಯನ್ನು ಆಚರಣೆ ಮಾಡಿದ್ರು, ಖುಷಿಯನ್ನು ಪಟ್ಟಿದ್ರು, ಆ ಖುಷಿ ಈಗ ವಿನೀಶ್ಗೆ ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಅಪ್ಪ ಇಲ್ಲ ಅನ್ನುವಂಥ ಒಂದು ಬೇಜಾರು ಇದ್ದೇ ಇರುತ್ತೆ. ಆ ಒಂದು ವಿಚಾರವನ್ನು ಬೇಜಾರು ಮಾಡ್ಕೊಳ್ಳದೆ ಇರಲಿ ಅಂತ ವಿಜಯಲಕ್ಷ್ಮಿ ಮಗನ ಒಂದು ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿದ್ದಾರೆ. ನೋಡು, ನೀನು ಕೆಲವೊಂದು ಪರಿಸ್ಥಿತಿಗಳನ್ನು ತುಂಬ ಧೈರ್ಯವಾಗಿ ತೆಗೆದುಕೊಂಡು ಎದುರಿಸ್ತಾ ಇದೆಯಾ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿಮ್ಮ ತಂದೆ ಇಲ್ಲ, ಏನು ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ, ಇಂದಲ್ಲ ನಾಳೆ ಅವರ ಹೊರಗೆ ಬಂದೇ ಬರುತ್ತಾರೆ ಅಂತ ಹೇಳಿ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಪ್ಪನಿಲ್ಲದ ಒಂದು ಬರ್ತ್ಡೇಯನ್ನು ಆಚರಿಸಿಕೊಳ್ತಿದ್ದಾರೆ ವಿನೀಶ್. ಈಗ ದರ್ಶನ್ ಜೈಲಿನಲ್ಲಿ, ಇವರು ಮನೆಯಲ್ಲಿ. ಒಂದು ಕೆಲ ದಿನಗಳ ಹಿಂದೆ ದಸರಾ ಹಬ್ಬದಲ್ಲಿ ಕೂಡ ಆಯುಧ ಪೂಜೆಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ದರ್ಶನ್ ಇರಲಿಲ್ಲ. ಹೀಗಾಗಿ ಈಗ ಮಗನ ಬರ್ತ್ಡೇ ಬಂದಿದೆ. ಈಗಲೂ ಕೂಡ ದರ್ಶನ್ ಹೊರಗೆ ಬರೋಕೆ ಆಗ್ತಾ ಇಲ್ಲ, ಜೈಲಲ್ಲೇ ಇದ್ದಾರೆ. ಜೈಲಿನಿಂದಾನೇ ಮಗನಿಗೆ ವಿಶ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾಹಿತಿ ಹಂಚ್ಕೊಂಡಿಲ್ಲ. ಆದರೆ ಹುಟ್ಟುಹಬ್ಬದ ದಿನಕ್ಕೆ ನಾನು ಈ ರೀತಿಯಾಗಿ ನಿನಗೆ ಶುಭ ಹಾರೈಸ್ತೀನಿ ಅಂತ ಹೇಳಿ ಪೋಸ್ಟ್ ಹಾಕಿರುವಂಥದ್ದು ವಿಜಯಲಕ್ಷ್ಮಿ. ದರ್ಶನ್ ಒಳಗಡೆ ಇದ್ದಾರೆ, ಇವರು ಈ ರೀತಿಯಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.